ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಿರಿ ರೂಪಾ ವೈಟಿ ಚಾನಲ್. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ಟಾಪಿಕ್, ಯಾವುದೇ ಕೋಚಿಂಗ್ ಸೆಂಟರ್ಗೆ ಫೀಸನ್ನು ಪೇ ಮಾಡ್ದೇನೆ ನಾವೇ ಸ್ವತಃ ನೋಟ್ಸನ್ನು ಮಾಡಿಕೊಂಡು ವಿತಿನ್ 3 ಮಂತ್ಸಲ್ಲಿ ನಾವು ಒಂದೇ ಅಟೆಂಪ್ಟಲ್ಲಿ ಹೇಗೆ TET ಎಕ್ಸಾಮನ್ನು ಪಾಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಸರ್ಕಾರಿ ಶಿಕ್ಷಕರಾಗಬೇಕು ಅಂತ ಆ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರೋಂತಹ ನಮ್ಮ ಶಿಕ್ಷಕ ಮಿತ್ರರಿಗೆ ಹಾಗೆಯೇ BEd ಕೋರ್ಸನ್ನು ಮಾಡ್ತಾ ಇರೋಂತಹ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ನಾವು ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳೋದು, ಹಾಗೆಯೇ ಯಾವ ವಿಷಯಕ್ಕೆ ಎಷ್ಟು ಟೈಮನ್ನು ಕೊಟ್ಟು ಓದೋದು, ಹಾಗೆಯೇ ಯಾವೆಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡೋದು, ಹಾಗೆಯೇ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಿನಿಮಮ್ ಮಾರ್ಕ್ಸ್ನ ತೆಗೆಯೋದು ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ತಾ ಹೋಗೋಣ. ಇಲ್ಲಿ ನಾನು ಯಾವ ರೀತಿ ಎಕ್ಸಾಮನ್ನು ಪಾಸ್ ಮಾಡಿಕೊಂಡೆ ಒಂದೇ ಅಟೆಂಪ್ಟಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ನನ್ನ ಮಾತನ್ನು ಕೇಳಿ ಒಂದಷ್ಟು ಜನರಿಗೆ ಈ ವಿಡಿಯೋದಿಂದ ಮೋಟಿವೇಟ್ ಆಗ್ಬೋದು, ಅವರು ಕೂಡ ಓದ್ಬೋದು, ನೀವುಗಳು ಕೂಡ ಓದ್ಬೋದು ಅನ್ನೋ ಇಂಟೆನ್ಷನಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ನೋಟ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಈಗ ನೋಟ್ಸನ್ನು ಮಾಡಬೇಕು ಅಂದರೆ ಯಾವ್ಯಾವ ಸಬ್ಜೆಕ್ಟ್ಗಳಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ನಾನು ಸೈನ್ಸ್ ಟೀಚರ್ ಆಗಿರೋದ್ರಿಂದ ನನಗೆ ಗೊತ್ತು ಯಾವ ಸಬ್ಜೆಕ್ಟ್ಗಳನ್ನ ನಾನು ಅಟೆಂಡ್ ಮಾಡಬೇಕು ಅನ್ನೋದು. ಕನ್ನಡ, ಇಂಗ್ಲೀಷ್, ಹಾಗೆಯೇ ಸೈಕಾಲಜಿ, ಹಾಗೆಯೇ ಮ್ಯಾಥ್ಸ್ ಮತ್ತು ಸೈನ್ಸ್, ಇಷ್ಟು ಸಬ್ಜೆಕ್ಟ್ಗಳಿರುತ್ತೆ. ಅಂದರೆ ನಾನು ಇಲ್ಲಿ ಲ್ಯಾಂಗ್ವೇಜ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಕನ್ನಡ, ಇಂಗ್ಲೀಷ್, ಕೆಲವರು ಉರ್ದು ಚೂಸ್ ಮಾಡ್ಕೊಂಡಿರ್ತಾರೆ, ಕೆಲವರು ಹಿಂದಿನ ಚೂಸ್ ಮಾಡ್ಕೊಂಡಿರ್ತಾರೆ. ಸೊ ಅವರು ಆ ವಿಷಯಗಳ ಬಗ್ಗೆ ಗಮನ ಕೊಡಬೇಕು. ಇಲ್ಲಿ ಬಂದರೆ ನಾನೀಗ ಯಾವ ಲ್ಯಾಂಗ್ವೇಜ್ನ ನೋಟ್ಸನ್ನು ಫಸ್ಟ್ ಮಾಡಬೇಕು ಅಥವಾ ಯಾವ ಸಬ್ಜೆಕ್ಟಿನ ನೋಟ್ಸನ್ನು ಫಸ್ಟ್ ಮಾಡಬೇಕು ಅಂತ ನನ್ನ ಕೇಳೋದಾದರೆ, ನಾನು ಮಾಡಿದ್ದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಫಸ್ಟು ನಾನು ನೋಟ್ಸನ್ನು ಮಾಡಿಕೊಂಡೆ. ಹೇಗೆ ನೋಟ್ಸ್ ಮಾಡಬೇಕು ಅಂತ ಕೇಳೋದಾದರೆ, ನೀವು ಏನು ಮಾಡಬೇಕು, ಸಿಲೆಬಸ್ ಏನಿದೆ ಅಂತ ಹೇಳಿ ಫಸ್ಟ್ ನೋಡ್ಕೋಬೇಕು. ಅದರ ಜೊತೆಗೆ ನೀವು ಮೊದಲು ಕ್ವಶನ್ ಪೇಪರನ್ನ ಒಂದ್ಸರಿ ಓದ್ಕೋಬೇಕು. ಯಾವ ಕ್ವಶನ್ ಪೇಪರ್ನ ಒಂದ್ಸರಿ ಓದ್ಕೋಬೇಕು ಅಂತ ಕೇಳಿದ್ರೆ, ಫಸ್ಟ್ TETಯಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಎಕ್ಸಾಮ್ಸ್ಗಳು ಆಗಿದೆ ಅಷ್ಟು ಕ್ವಶನ್ ಪೇಪರ್ಗಳನ್ನು ಇಟ್ಕೊಂಡು ನೀವು ಓದ್ಕೋತಾ ಹೋಗಬೇಕು. ಈಗ ನಾನು ಕನ್ನಡಕ್ಕೆ ನೋಟ್ಸ್ ಮಾಡಬೇಕು, ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಕನ್ನಡದ ಕ್ವಶನ್ ಪೇಪರನ್ನು ಕನ್ನಡಕ್ಕೆ ಸಂಬಂಧಪಟ್ಟ ಕ್ವಶನ್ಗಳು ಯಾವೆಲ್ಲ ಇದೆ ಅನ್ನೋದನ್ನು ಮಾತ್ರ ನೋಡ್ತೀನಿ. ಇನ್ನೊಂದು ಸೆಕೆಂಡ್ ಲ್ಯಾಂಗ್ವೇಜ್ ಕಡೆ ಹೋಗಲ್ಲ, ಹಾಗೆ ಸೈಕಾಲಜಿ ಕಡೆ ಹೋಗಲ್ಲ, ಹಾಗೆಯೇ ಮ್ಯಾಥ್ಸ್ ಕಡೆ ಹೋಗಲ್ಲ, ಇಂಗ್ಲೀಷ್ ಇನ್ನೊಂದು ಯಾವುದು ಸಬ್ಜೆಕ್ಟು ಸೈನ್ಸ್ ಕಡೆ ಹೋಗಲ್ಲ. ಸೊ ನಾನು ನೋಟ್ಸ್ ಮಾಡಬೇಕಾಗಿರೋದು ಕನ್ನಡ, ಹಾಗಾಗಿ ನಾನು ಕನ್ನಡ ಮಾತ್ರ ನೋಡ್ಕೊಂಡು ಹೋಗ್ತೀನಿ. ಕನ್ನಡ ಕ್ವಶನ್ಸ್ ಮಾತ್ರ ನಾನು ನೋಡ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದರೆ ಈಗ ಕನ್ನಡದ ಕ್ವಶನ್ಸ್ ಯಾವೆಲ್ಲ ಕ್ವಶನ್ಸ್ ಇದೆ ಅಂತ ಒಂದ್ಸರಿ ಓದ್ಕೋತಾ ಹೋಗಬೇಕು. ನಮಗೀಗ ಒಂದಷ್ಟು ಕ್ವಶನ್ಸ್ನ ಓದ್ತಾ ಹೋದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಕ್ವಶನ್ನ ಓದಿದಾಗ ಗೊತ್ತಾಗುತ್ತೆ ಆ ಕ್ವಶನಲ್ಲಿ ಸಮಾಸದ ಬಗ್ಗೆ ನಮಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೀವೀಗ ಪಾಯಿಂಟ್ ಮಾಡ್ಕೋಬೇಕು, ಸಮಾಸದ ಬಗ್ಗೆ ಏನು ಬರುತ್ತೆ, ಕ್ವಶನ್ಸ್ಗಳು ಬರುತ್ತೆ ಎಕ್ಸಾಮಲ್ಲಿ, ಹಾಗಾಗಿ ನಾನು ಸಮಾಸ ಅನ್ನೋ ಟಾಪಿಕ್ ಮೇಲೆ ನೋಟ್ಸ್ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗುತ್ತೆ. ಹಾಗೆಯೇ ಇನ್ನೊಂದು ಕ್ವಶನ್ನ ಓದಿದಾಗ ಅಲ್ಲಿ ಸಂಧಿಗಳ ಬಗ್ಗೆ ಕ್ವಶನ್ ಇರುತ್ತೆ. ಸೊ ಸಂಧಿಗಳು ಬರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗೆಯೇ ಇನ್ನೊಂದು ಕ್ವಶನ್ ನೋಡಿದ್ರೆ ಅಲಂಕಾರಗಳ ಬಗ್ಗೆ ಇರುತ್ತೆ, ಹಾಗೆಯೇ ಸಂಯುಕ್ತಾಕ್ಷರಗಳ ಮೇಲೆ ಕ್ವಶನ್ ಇರುತ್ತೆ, ಲಿಂಗಗಳ ಮೇಲೆ ಕ್ವಶನ್ ಇರುತ್ತೆ, ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಇರುತ್ತೆ. ಈ ಥರ ಕ್ವಶನ್ಸ್ಗಳು ಇರುತ್ತೆ. ನಾವೆಲ್ಲ ಆ ಮೇನ್ ಟಾಪಿಕ್ ಹೆಸರನ್ನು ನಾವೇನು ಮಾಡ್ಕೋಬೇಕು, ಬರೆದು ನೋಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಮ್ಮದು ನೆಕ್ಸ್ಟ್ ಸ್ಟೆಪ್ ಏನಂದರೆ ನೋಟ್ಸ್ ಮಾಡೋದು. ಈಗ ನಾನು ಫಸ್ಟ್ ಪಾಯಿಂಟನ್ನು ಬರ್ಕೊಂಡಿದ್ದೆ, ಏನಂತ ಸಮಾಸ ಅಂತ ಬರ್ಕೊಂಡಿದ್ದೆ. ಈಗ ಸಮಾಸದ ಬಗ್ಗೆ ನೋಟ್ಸನ್ನು ಮಾಡಬೇಕು. ಸಮಾಸದ ಬಗ್ಗೆ ನೋಟ್ಸನ್ನು ಹೆಂಗೆ ಮಾಡಬೇಕು ಅಂದರೆ, ಸಮಾಸ ಅಂದರೆ ಏನು, ಸಮಾಸಗಳಲ್ಲಿ ಎಷ್ಟು ವಿಧ, ಯಾವ ಸಮಾಸದಲ್ಲಿ ಯಾವೆಲ್ಲ ರೂಲ್ಸ್ ಇದೆ, ಪ್ರತಿ ಸಮಾಸಕ್ಕೂ ಎಕ್ಸಾಂಪಲ್ಸ್, ಇದೆಲ್ಲದನ್ನು ನಾವು ಬರೆದು ಒಂದು 2 ರಿಂದ 3 ಪೇಜ್ ಆಗೋಷ್ಟು ನೋಟ್ಸನ್ನು ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಹಾಗಾದರೆ ನೀವು ಕೇಳ್ಬೋದು, ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತೇಳಿ. ನೋಟ್ಸ್ ಎಲ್ಲಿ ಸಿಗುತ್ತೆ, ನೋಟ್ಸಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಅದು ಎಲ್ಲಿ ನಿಮಗೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ವಿಷಯ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ನೆಕ್ಸ್ಟು ಸಂಧಿಗಳನ್ನು ನೋಡ್ತೀರಾ, ಹಾಗೆಯೇ ಸಂಧಿಗಳಿಗೆ ಸಂಬಂಧಪಟ್ಟಂಗೆ ನೋಟ್ಸ್ ಮಾಡ್ಕೋಬೇಕು. ಈ ಥರ ನಾವು ನೋಟ್ಸ್ ಮಾಡ್ಕೋತಾ ಹೋಗಬೇಕು. ಕನ್ನಡ ಲ್ಯಾಂಗ್ವೇಜ್ನ ಯಾಕೆ ನಾನು ಫಸ್ಟು ತೊಗೊಂಡೆ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಅಂದರೆ, ವೆರಿ ಈಸಿ, ಆಮೇಲೆ ಬೇಗನೆ ನೋಟ್ಸ್ ಮಾಡಿಕೊಂಡು ಮುಗಿಯುತ್ತೆ. ಹಾಗಾಗಿ ನಾನು ಲ್ಯಾಂಗ್ವೇಜಸ್ನ ಫಸ್ಟು ಚೂಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೆ. ಸೊ ನೀವು ಕೂಡ ಹಾಗೆ ಮಾಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ. ಈ ಥರ ನೋಟ್ಸನ್ನು ಮಾಡಿಕೊಂಡು ಆದಮೇಲೆ ಏನು ಮಾಡಬೇಕು, ನೆಕ್ಸ್ಟು ಇನ್ನೊಂದು ಸಬ್ಜೆಕ್ಟಿಗೆ ಹೋಗಬೇಕು, ಇಂಗ್ಲೀಷ್ಗೆ ಹೋಗಬೇಕು. ಇಂಗ್ಲೀಷ್ಗೆ ಹೋದಾಗಲೂ ಕೂಡ ಹಾಗೆಯೇ ಅಲ್ಲೂ ಕೂಡ ಯಾವೆಲ್ಲ ಟಾಪಿಕ್ ಮೇಲ್ಗಡೆ ಕ್ವಶನ್ಸ್ ಬಂದಿದೆ ಅನ್ನೋದನ್ನು ಚೆಕ್ ಮಾಡಿ ನೋಟ್ ಮಾಡಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕ್ವಶನ್ಸ್ ಬಂದಿರುತ್ತೆ,
ಹಾಗೆಯೇ ಅದ್ರ ಒಳಗಡೆ ವರ್ಬ್ಸ್ ಬಗ್ಗೆ, ಆಮೇಲೆ ನೌನ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ, ಹಾಗೆಯೇ ಫೋನಿಮ್ಸ್ ಬಗ್ಗೆ ಕ್ವಶನ್ ಇರುತ್ತೆ, ಡಿಫ್ತಾನ್ಸ್ ಬಗ್ಗೆ ಕ್ವಶನ್ ಇರುತ್ತೆ. ಈ ಥರ ಹೆಡ್ಡಿಂಗ್ಗಳನ್ನು ಬರೆದು ಇಟ್ಕೋಬೇಕು. ಅದಾದಮೇಲೆ ಪ್ರತಿಯೊಂದು ಟಾಪಿಕ್ಗೂ ಸಂಬಂಧಪಟ್ಟ ಹಾಗೆ ನೋಟ್ಸ್ ಮಾಡ್ಕೋತಾ ಹೋಗಬೇಕು. ಈ ಥರ ನಾವು ಸಬ್ಜೆಕ್ಟ್ ವೈಸ್ ನೋಟ್ಸನ್ನು ಮಾಡಿ ಮುಗಿಸ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ನಾನು ಯಾಕೆ ಕನ್ನಡ ಮತ್ತು ಇಂಗ್ಲೀಷ್ ಹೇಳಿದೆ ಅಂದರೆ, ನಮ್ಮ ಕೋರ್ಸ್ ಸಬ್ಜೆಕ್ಟ್ಗೆ ಬಂದರೆ ಅಲ್ಲಿ ತುಂಬಾ ವಿಷಯ ಇರುತ್ತೆ. ಅದನ್ನು ನೋಟ್ಸ್ ಮಾಡೋಕ್ಕೆ ನಮಗೊಂದು 10 ಡೇಸ್ ಬೇಕಾಗುತ್ತೆ. ಹಾಗಾಗಿ ಈಸಿ ಆಗಿರೋದು, ಬೇಗ ಮುಗಿಯುವಂಥದ್ದನ್ನು ನಾವು ಬೇಗನೆ ನೋಟ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳಿ. ಇನ್ನು ಸೈಕಾಲಜಿಗೆ ಬಂದರೆ, ಮೇಡಮ್ ಸೈಕಾಲಜಿನ ನೀವು ಯಾವಾಗ ನೋಟ್ಸ್ ಮಾಡ್ಕೊಂಡ್ರಿ ಅಂತ ನನ್ನ ಕೇಳೋದಾದರೆ, ನಾನು ಸೈಕಾಲಜಿಗೆ ಯಾವುದೇ ನೋಟ್ಸ್ ಮಾಡ್ಕೊಂಡಿಲ್ಲ. ನಾನು ಯಾವ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿದ್ನೋ ಅಲ್ಲೇ ಓದ್ಕೊಂಡೆ. ಯಾಕೆ ಅಂದರೆ ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೈಕಾಲಜಿಯಲ್ಲಿ ಎಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಅದಕ್ಕೆ ಆನ್ಸರ್ ಯಾವುದು ಅನ್ನೋದೆಲ್ಲ ಕನ್ಫ್ಯೂಷನ್. ಯಾಕೆ ಅಂದರೆ, ಒಂದು ಕ್ವಶನನ್ನು ಕೊಟ್ಟಾಗ ಅದ್ರ ಕೆಳಗಡೆ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ 2 ಅಥವಾ 3 ಆಪ್ಷನ್ಸು ಕರೆಕ್ಟ್ ಅಂತ ನಮಗೆ ತಲೆಗೆ ಹೋಗ್ತಾ ಇರುತ್ತೆ. ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ, ಯಾವುದು ಸರಿ ಅಂಥೇಳಿ. ಹಾಗಾಗಿ ನಾವು ನೋಟ್ಸ್ ಮಾಡ್ಕೊಳ್ಳೋದು ಅಷ್ಟು ಯೂಸ್ಫುಲ್ ಅಲ್ಲ. ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದ್ಕೋಬೇಕು. ಹಾಗೆ ಚೆನ್ನಾಗಿ ನಾವು ಓದ್ಕೊಂಡ್ರೆ ಸಾಕು, ನಾವು ಸೈಕಾಲಜಿನ ಅರ್ಥ ಮಾಡಿಕೊಂಡ್ರೆ ಸಾಕು, ನಾವು ಕ್ವಶನ್ಗಳನ್ನು ಅಟೆಂಡ್ ಮಾಡ್ಬೋದು. ಇದು ನನ್ನ ಅಭಿಪ್ರಾಯ. ಹಾಗೆಯೇ ನಾನು ಮಾಡಿರೋದು ಈ ರೀತಿ. ಇನ್ನು ಕೋರ್ಸ್ ಸಬ್ಜೆಕ್ಟ್ಗಳಿಗೆ ಬಂದರೆ, ಇಲ್ಲಿ ಹೇಗೆ ನೋಟ್ಸ್ ಮಾಡ್ಕೋಬೇಕು ಅಂದರೆ, ಇದ್ರ ಬಗ್ಗೆ ನೀವು ಕೇಳೋದೇ ಬೇಡ. ಇದು ನಿಮ್ಮ ಸಬ್ಜೆಕ್ಟ್, ನಿಮಗೆ ಇದನ್ನು ನೋಟ್ಸ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡು ಪ್ರತಿ ಟಾಪಿಕ್ ಮೇಲೂ ನೀವು ನೋಟ್ಸ್ ಮಾಡ್ಕೋತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ 3rd ಸ್ಟ್ಯಾಂಡರ್ಡಿಂದ ಹಿಡಿದು, ಎಲ್ಲಿಂದ ಮಾಡಬೇಕು ಅಂತ ಕೇಳೋದಾದರೆ 3rd ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಯಾವೆಲ್ಲ ಲೆಸನ್ಸ್ಗಳು ಬರುತ್ತೋ ಎಲ್ಲ ಲೆಸನ್ಗಳನ್ನು ಓದ್ಕೊಂಡು ಪಾಯಿಂಟ್ಸ್ ಮಾಡ್ಕೋತಾ ಹೋಗಬೇಕು. ಈ ಥರ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ನೋಟ್ಸ್ ಸಿಕ್ಕ ಹಾಗೆ ಆವಾಗ ನಮಗೆ ಯಾವುದೇ ಕೋಚಿಂಗ್ ಸೆಂಟರ್ನ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ನೀವು ಕೋಚಿಂಗ್ ಸೆಂಟರಲ್ಲಿ ಬರೋವಂಥ ಯಾವುದೇ ವೀಡಿಯೋಸ್ಗಳನ್ನು ನೋಡಿಲ್ವಾ, ಯಾವುದೇ ವೀಡಿಯೋಗಳನ್ನು ನೀವು ಅಟೆಂಡ್ ಮಾಡಿಲ್ವಾ ಅಂತ ಕೇಳೋದಾದರೆ, ಮಾಡಿದ್ದೀನಿ. ಬಟ್ ಯಾವುದೇ ಫೀಸನ್ನು ಪೇ ಮಾಡಿ ನಾನು ವೀಡಿಯೋನ ನೋಡಿಲ್ಲ. ಹಾಗೆಯೇ ನೋಡಿಕೊಂಡು ಎಕ್ಸಾಮನ್ನು ಪಾಸ್ ಮಾಡಿಕೊಂಡೆ. ಫ್ರೆಂಡ್ಸ್, ನೆಕ್ಸ್ಟ್ ಯಾವ ಥರ ಓದಬೇಕು, ಎಷ್ಟು ಟೈಮನ್ನು ಕೊಡಬೇಕು, ಎಷ್ಟು ಸಲ ರಿವಿಷನನ್ನು ಮಾಡಬೇಕು, ಹಾಗೆಯೇ ಯಾವ ವಿಷಯದಲ್ಲಿ ಎಷ್ಟು ಮಾರ್ಕ್ಸನ್ನು, ಮಿನಿಮಮ್ ಎಷ್ಟು ಮಾರ್ಕ್ಸನ್ನು ತೊಗೋಬೇಕು, ಮಿನಿಮಮ್ ಇಷ್ಟಿಷ್ಟು ಮಾರ್ಕ್ಸನ್ನ ತೊಗೊಂಡ್ರೆ ನಾವು TT ಎಕ್ಸಾಮಲ್ಲಿ ಎಲಿಜಿಬಲ್ ಆಗ್ತೀವಿ ಅನ್ನೋದೆಲ್ಲ ಡೌಟ್ಸ್ಗಳು ನಿಮಗೆ ಇದ್ದೇ ಇರುತ್ತೆ. ನಿಮ್ಗೆ ಈ ಥರ ಡೌಟ್ಸ್ಗಳನ್ನು ನಾನು ನನ್ನ ಕಡೆಯಿಂದ ಕ್ಲಿಯರ್ ಮಾಡಬೇಕು. ಹಾಗೆಯೇ ನಾನು ಯಾವ ಥರ ಮಾಡಿದೆ ಅಂತ ನಿಮಗೆ ಕೇಳಿ ತಿಳ್ಕೊಂಡು ನೀವು ಓದಬೇಕು ಅಂತ ನಿಮ್ಗೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಕ್ವಶನ್ಗಳು ಮೂಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೆಯೇ ನನ್ನ ವಿಡಿಯೋನ ಇನ್ನಷ್ಟು ಶಿಕ್ಷಕರಿಗೆ ಶೇರ್ ಮಾಡಿ. ಯಾಕೆಂದರೆ ಈ ವಿಡಿಯೋದಿಂದ ಅವರು ಕೂಡ ಮೋಟಿವೇಟ್ ಆಗಿ ಅವರು ಕೂಡ ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನನ್ನಿಂದ ಒಂದಷ್ಟು ಜನ ಮೋಟಿವೇಟ್ ಆಗ್ತಾರೆ ಅಂದರೆ ನನಗೆ ತುಂಬ ಖುಷಿ. ಯಾಕಂದರೆ ನಾನು ಒಂದೇ ಅಟೆಂಪ್ಟಲ್ಲಿ ಎಕ್ಸಾಮ್ನ ತುಂಬಾ ಆರಾಮಾಗಿ ಪಾಸ್ ಮಾಡಿಕೊಂಡೆ. ನೀವು ಕೂಡ ಹಾಗೆ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.